ಜೇನು ತುಟಿಯಲ್ಲಿ ಅದರಲ್ಲಿ ನೀನು ಭಾರಿ ಲೂಟಿ ಕೋರ ದೋಚಿಕೊಂಡೆ ನನ್ನ ಪೂರ. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ನೀವೀಗ ಪ್ರಿವ್ಯೂವಲ್ಲಿ ನೋಡ್ಕೊಂಬಂದ ರೀತಿ ವಿಡಿಯೋನ ಯಾವ ರೀತಿ ಎಡಿಟ್ ಮಾಡೋದು ಅಂತ ನಮಗೆ ಫುಲ್ ನೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ರೀತಿ ಮಾಡೋದ್ರಿಂದ ನಾವು ಹಾಕೋ ಪ್ರತಿಯೊಂದು ವಿಡಿಯೋನೂ ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ. ಈ ವಿಡಿಯೋನ ಎಡಿಟ್ ಮಾಡೋದಕ್ಕೆ ನಿಮಗೆ ಬೀಟ್ ಮಾರ್ಕ್ ಆ್ಯಂಡ್ ಶೇಕ್ ಎಫೆಕ್ಟ್ ಅಂತ 2 ಅಲ್ಟ್ ಮೋಷನ್ ಪ್ರೆಸೆಟ್ ಬೇಕಾಗುತ್ತೆ. ಅವೆರಡೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಿರ್ತೀನಿ. ಹೋಗಿ ನಿಮ್ಮ ಅಲ್ಟ್ ಮೋಷನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡ್ಕೊಂಡ ನಂತರ ಬೀಟ್ ಮಾರ್ಕ್ ಆ್ಯಂಡ್ ಶೇಕ್ ಎಫೆಕ್ಟ್ ಅಂತ 2 ಬಂದಿರ್ತವೆ. ಬೀಟ್ ಮಾರ್ಕ್ ಪ್ರೆಸೆಟ್ನ ಆನ್ ಮಾಡ್ಕೊಳ್ಳಿ. ನಂತರ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಶೇಪ್ ಆಪ್ಷನ್ ಬಾಜು ಒಂದು ಮೀಡಿಯಾ ಆಪ್ಷನ್ ಕಾಣಿಸ್ತಿದೆಯಲ್ಲ, ಈ ಮೀಡಿಯಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಮೊಬೈಲ್ ಗ್ಯಾಲರಿ ಓಪನ್ ಆಗುತ್ತೆ. ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ನೀವು ವಿಡಿಯೋ ಎಡಿಟ್ ಮಾಡ್ಕೋಬೋದು. ನಾನಿವಾಗ ಒಂದು ಫೋಟೋನ ಸೆಲೆಕ್ಟ್ ಮಾಡ್ತೀನಿ. ನೋಡ್ಬೋದು, ನಾನಿವಾಗ ಈ ಫೋಟೋನ ಸೆಲೆಕ್ಟ್ ಮಾಡಿರ್ತೀನಿ. ಫೋಟೋ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ 3 ಡಾಟ್ ಕಾಣಿಸ್ತಿದೆಯಲ್ಲ, ಆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಡಿಸ್ಕ್ರಿಪ್ಷನ್ ಆಪ್ಷನ್ ಬಾಜು ಒಂದು 3 ಡಾಟ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಫಿಲ್ ಕಂಪೋಸಿಷನ್ ಏರಿಯಾ ಕೊಟ್ಬಿಡಿ. ಫಿಲ್ ಕಂಪೋಸಿಷನ್ ಏರಿಯಾ ಅಂತ ಇದೆ ನೋಡು, ಇದನ್ನ ಕೊಟ್ಬಿಡಿ. ನಂತರ ಬ್ಯಾಕ್ ಬಂದು ಈ ರೀತಿ ಸ್ಕ್ರಾಲ್ ಮಾಡಿ ನಂತರ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ನ ಈ ರೀತಿ ಫುಲ್ ತೊಗೊಂಬಂದ್ಬಿಡಿ. ನಂತರ ಮತ್ತೆ 0.00 ಸೆಕೆಂಡ್ಗೆ ಇಟ್ಕೊಂಡು ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಪ್ಲೇ ಬಟನ್ ಬಾಜು ಒಂದು ನೆಕ್ಸ್ಟ್ ಬಟನ್ ಕಾಣಿಸ್ತಿದೆಯಲ್ಲ, ಆ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಸೆಕೆಂಡ್ ಬೀಟ್ಗೆ ಹೋಗಿ ಸೆಟ್ ಆಗುತ್ತೆ. ಆ ರೀತಿ ನೀವು ಎಲ್ಲ ಬೀಟ್ಗೆ ತಕ್ಕಾಗಿ ಫೋಟೋನ ಕಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಕ್ಲಿಕ್ ಮಾಡಿಕೊಂಡು ನೋಡ್ಬೋದು, ಎಲ್ಲ ಬೀಟ್ನು ಈ ರೀತಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡ ನಂತರ ಈ ರೀತಿ ಬಂದಿರ್ತವೆ. ನಂತರ ಈ ರೀತಿ ಸ್ಕ್ರಾಲ್ ಮಾಡಿ 24.7 ಸೆಕೆಂಡ್ಗೆ ಇಟ್ಕೊಂಡು ಇಲ್ಲಿ 2 ಲೇಯರ್ನ ಕೊಟ್ಟಿರ್ತೀನಿ ನಾನು. ಈ ಲೇಯರ್ನ ಸಾಂಗ್ ಲೇಯರ್ ಮೇಲೆ ಒಂದು ಲೇಯರ್ ಕಾಣಿಸ್ತಿದೆಯಲ್ಲ, ಶಾಡೋ ಲೇಯರು, ಅದನ್ನ ಈ ರೀತಿ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಮೇಲ್ಗಡೆ ತೊಗೊಂಬಂದ್ಬಿಡಿ. ನಂತರ ಮತ್ತೆ ಕೆಳಗಡೆ ಹೋಗಿ ನಂತರ ಮತ್ತೆ ಸಾಂಗ್ ಮೇಲೆ ಒಂದು ಲೇಯರ್ ಬಂದಿರುತ್ತೆ, ಆ ಲೇಯರ್ನ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಫುಲ್ ಮೇಲ್ಗಡೆ ತೊಗೊಂಬಂದ್ಬಿಡಿ. ನಂತರ ಈ ರೀತಿ ಸೆಟ್ ಆಗಿರುತ್ತೆ. ನೋಡ್ಬೋದು, ಈ ರೀತಿ ಲೈಟ್ ಗ್ಲೋ ಎಫೆಕ್ಟ್ ಬರ್ತವೆ. ನೋಡ್ಬೋದು, ಆ ರೀತಿ ಬರ್ತವೆ. ನಂತರ ಮತ್ತೆ ಬ್ಯಾಕ್ ಬಂದು ಬೀಟ್ ಮಾರ್ಕ್ ಪ್ರೆಸೆಟ್ನ ಶೇಕ್ ಪ್ರೆಸೆಟ್ನ ಆನ್ ಮಾಡ್ಕೊಳ್ಳಿ. ಬೀಟ್ ಮಾರ್ಕ್ ಪ್ರೆಸೆಟ್ ಇದ್ದ ಬ್ಯಾಕ್ ಬಂದು ಶೇಕ್ ಪ್ರೆಸೆಟ್ನ ಆನ್ ಮಾಡಿಕೊಂಡು 0.00 ಸೆಕೆಂಡ್ ನಂತರ 2.2 ಸೆಕೆಂಡ್ವರೆಗೂ ಒಂದು ಫೋಟೋ ಇರುತ್ತಲ್ಲ, ಆ ಫೋಟೋದ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಫೆಕ್ಟ್ಸ್ ಬಟನ್ ಕಾಣಿಸ್ತಿದೆಯಲ್ಲ, ಆ ಎಫೆಕ್ಟ್ಸ್ ಬಟನ್ ಕ್ಲಿಕ್ ಮಾಡಿ ನಂತರ ಟಿರಾಟ್ ಮೇಲೆ ಕ್ಲಿಕ್ ಮಾಡಿ ಕಾಫಿ ಎಫೆಕ್ಟ್ ಕೊಡ್ಕೊಂಡು ನಂತರ ಬ್ಯಾಕ್ ಬಂದು ಬೀಟ್ ಮಾರ್ಕ್ ಪ್ರೆಸೆಟ್ನ ಆನ್ ಮಾಡ್ಕೊಳ್ಳಿ. ಬೀಟ್ ಮಾರ್ಕ್ ಪ್ರೆಸೆಟ್ನ ಆನ್ ಮಾಡ್ಕೊಂಡ ನಂತರ 0.00 ಸೆಕೆಂಡ್ ನಂತರ 2.2 ಸೆಕೆಂಡ್ವರೆಗೂ ಒಂದು ಇಮೇಜ್ ಇರುತ್ತಲ್ಲ, ಆ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಟಿರಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇಸ್ಟ್ ಎಫೆಕ್ಟ್ ಕೊಟ್ಬಿಡಿ. ನಂತರ ಬ್ಯಾಕ್ ಬಂದು ಮತ್ತೆ ಶೇಕ್ ಪ್ರೆಸೆಟ್ನ ಆನ್ ಮಾಡ್ಕೊಳ್ಳಿ. ನಂತರ ಸೆಕೆಂಡ್ ಇಮೇಜ್ದು ಎಫೆಕ್ಟ್ನ ಕಾಪಿ ಮಾಡ್ಕೊಂಬರ್ಕೋಗುತ್ತೆ. ಸೆಕೆಂಡ್ ಇಮೇಜು 2.2 ಸೆಕೆಂಡ್ ನಂತರ ಹಿಡಿದು 3.20 ಸೆಕೆಂಡ್ವರೆಗೂ ಇರುತ್ತೆ. 2.2 ಸೆಕೆಂಡ್ ನಂತರ ಹಿಡಿದು 3.20 ಸೆಕೆಂಡ್ವರೆಗೂ ಇರುತ್ತೆ ಸೆಕೆಂಡ್ ಫೋಟೋದು ಎಫೆಕ್ಟು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಟಿರಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಫಿ ಎಫೆಕ್ಟ್ ಕೊಟ್ಕೊಂಡು ನಂತರ ಬ್ಯಾಕ್ ಬಂದು ಬೀಟ್ ಮಾರ್ಕ್ ಪ್ರೆಸೆಟ್ನ ಆನ್ ಮಾಡಿಕೊಂಡು ಸೆಕೆಂಡ್ ಫೋಟೋಗೆ ಹೋಗಿ ಎಫೆಕ್ಟ್ನ ಪೇಸ್ಟ್ ಮಾಡ್ಕೋಗುತ್ತೆ. ಸೆಕೆಂಡ್ ಫೋಟೋ 2.2 ಸೆಕೆಂಡ್ ನಂತರ ಹಿಡಿದು 3.22 ಸೆಕೆಂಡ್ವರೆಗೂ ಇದರಲ್ಲಿರುತ್ತೆ ಬೀಟ್ ಮಾರ್ಕ್ನಲ್ಲಿ. ಈ ರೀತಿ ಸ್ಕ್ರಾಲ್ ಮಾಡಿ ನೋಡ್ಬೋದು, ಇಲ್ಲಿಂದ ಇರುತ್ತೆ. ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಟಿರಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇಸ್ಟ್ ಎಫೆಕ್ಟ್ ಕೊಟ್ಬಿಡಿ. ನಂತರ ಬ್ಯಾಕ್ ಬಂದು ಮತ್ತೆ ಶೇಕ್ ಪ್ರೆಸೆಟ್ನ ಆನ್ ಮಾಡ್ಕೊಳ್ಳಿ. ಇವಾಗ ಥರ್ಡ್ ಫೋಟೋದು ಎಫೆಕ್ಟ್ನ ಕಾಪಿ ಮಾಡ್ಕೊಂಬರ್ಕೋಗುತ್ತೆ. ಈ ರೀತಿ ಸ್ಕ್ರಾಲ್ ಮಾಡಿ ಥರ್ಡ್ ಫೋಟೋ 3.22 ಸೆಕೆಂಡ್ ನಂತರ ಹಿಡಿದು 5.12 ಸೆಕೆಂಡ್ವರೆಗೂ ಇರುತ್ತೆ. ಥರ್ಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಫಿ ಎಫೆಕ್ಟ್ ಕೊಟ್ಕೊಳ್ಳಿ. ನಂತರ ಬ್ಯಾಕ್ ಬಂದು ಬೀಟ್ ಮಾರ್ಕ್ ಪ್ರೆಸೆಟ್ನ ಆನ್ ಮಾಡಿಕೊಂಡು ಆ ಎಫೆಕ್ಟ್ನ ಹೋಗಿ ಅಲ್ಲಿಗೆ ಪೇಸ್ಟ್ ಮಾಡೋಕ್ಕೋಗುತ್ತೆ. ನೋಡ್ಬೋದು, ಇಲ್ಲೊಂದು 2 ಆಗಿರ್ತವೆ. ಥರ್ಡ್ ಫೋಟೋ ಏನಿರುತ್ತಲ್ಲ, ಆ ಇಮೇಜ್ನ ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟು ಎಫೆಕ್ಟ್ನ ಪೇಸ್ಟ್ ಮಾಡೋಕ್ಕಿಂತ ಮೊದಲು ಈ ರೀತಿ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ
ಫುಲ್ ಸ್ಮಾಲ್ ಮಾಡಿಬಿಡಿ ಅದನ್ನ ಇಮೇಜ್ನ. ಫುಲ್ ಸಣ್ಣದು ಮಾಡಬೇಕು ಅದನ್ನ ಇಮೇಜ್ನ. ಇಮೇಜ್ ಈ ರೀತಿ ಸಣ್ಣದು ಮಾಡಿದ ನಂತರ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇಸ್ಟ್ ಎಫೆಕ್ಟ್ ಕೊಟ್ಬಿಡಿ. ನಂತರ ನೋಡ್ಬೋದು ಈ ರೀತಿ ಬಂದಿರುತ್ತೆ ಇಮೇಜ್ಗೆ. ನಂತರ 3rd ಫೋಟೋ ಆಯಿತು. ಇವಾಗ 4th ಫೋಟೋ ಬಂದುಬಿಟ್ಟು 5.13 ಸೆಕೆಂಡ್ ನಂತರ 7.3 ಸೆಕೆಂಡ್ವರೆಗೂ ಇರುತ್ತೆ. ಬ್ಯಾಕ್ ಬಂದು ಮತ್ತೆ ಶೇಕಪ್ ಪ್ರಿಸೆಟ್ನ ಆನ್ ಮಾಡ್ಕೊಳ್ಳಿ. ಶೇಕಪ್ ಪ್ರಿಸೆಟ್ನ ಆನ್ ಮಾಡಿಕೊಂಡು 4th ಫೋಟೋದ್ದು ಎಫೆಕ್ಟ್ನ ಕಾಪಿ ಮಾಡ್ಕೊಂಬರೋಕ್ಕಾಗುತ್ತೆ. ನೋಡ್ಬೋದು 3rd ಫೋಟೋ ಇಲ್ಲಿ ಈಗ ಮಾಡಿದ ರೀತಿ. ನಂತರ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಕೊಟ್ಕೊಂಡು ಹೋಗಿ ಬಿಟ್ ಮಾರ್ಕ್ಗೆ ಪೇಸ್ಟ್ ಮಾಡಿಬಿಡಿ. ಇಲ್ಲಿರುತ್ತೆ. ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇಸ್ಟ್ ಎಫೆಕ್ಟ್ ಕೊಟ್ಬಿಡಿ. 5.13 ಸೆಕೆಂಡ್ ನಂತರ 7.3 ಸೆಕೆಂಡ್ವರೆಗೂ ಇರುತ್ತೆ ಅದು ಇಮೇಜು. 4th ಇಮೇಜ್ಗೆ ಎಫೆಕ್ಟ್ ಪೇಸ್ಟ್ ಮಾಡಿದ ನಂತರ ಮತ್ತೆ ಬ್ಯಾಕ್ ಬಂದು 5th ಇಮೇಜ್ಗೆ ಎಫೆಕ್ಟ್ನ ಪೇಸ್ಟ್ ಮಾಡಬೇಕಾಗುತ್ತೆ. ಶೇಕಪ್ ಪ್ರಿಸೆಟ್ನ ಆನ್ ಮಾಡ್ಕೊಂಡು ಬ್ಯಾಕ್ ಪ್ರಿಸೆಟ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡು ನಂತರ 5th ಎಫೆಕ್ಟ್ನ ಕಾಪಿ ಮಾಡ್ಕೊಂಬರೋಕ್ಕಾಗುತ್ತೆ. ಐದಾಯಿತು. 4 ಫೋಟೋ ಕಂಪ್ಲೀಟ್ ಆಗಿರ್ತವೆ. 5ನೇ ಫೋಟೋ ನೋಡ್ಬೋದು ಈ ರೀತಿ ಇರುತ್ತೆ. ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ ಎಫೆಕ್ಟ್ ಕೊಡ್ಕೊಂಡು ನಂತರ ಬ್ಯಾಕ್ ಬಂದು ಶೇಕಪ್ ಪ್ರಿಸೆಟ್ ಬಿಟ್ ಮಾರ್ಕ್ ಪ್ರಿಸೆಟ್ನ ಆನ್ ಮಾಡ್ಕೊಳ್ಳಿ. ಬಿಟ್ ಮಾರ್ಕ್ ಪ್ರಿಸೆಟ್ನ ಆನ್ ಮಾಡಿಕೊಂಡು ಆ ಎಫೆಕ್ಟ್ನ ಹೋಗಿ 5th ಫೋಟೋಗೆ ಅದನ್ನ ಪೇಸ್ಟ್ ಮಾಡಿಬಿಡಿ. ಪೇಸ್ಟ್ ಮಾಡಿದ ನಂತರ ಇನ್ನು ಉಳಿದಿದ್ದ ಫೋಟೋ ಎಲ್ಲ ಫೋಟೋಗೂ ಅದೇ ರೀತಿ ಎಫೆಕ್ಟ್ನ ಪೇಸ್ಟ್ ಮಾಡ್ಕೊತ ಹೋಗಿ ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊಂಡ್ರೆ ನಾ ಪ್ರಿವ್ಯೂವಲ್ಲಿ ತೋರಿಸಿದ ರೀತಿ ನಿಮಗೆ ವಿಡಿಯೋ ರೆಡಿ ಆಗುತ್ತೆ. ಇಲ್ಲಿ ಎಲ್ಲ ಫೋಟೋಗೂ ಎಫೆಕ್ಟ್ ಪೇಸ್ಟ್ ಮಾಡಿದ ನಂತರ ಇನ್ನೂ ತುಂಬಾ ಫೋಟೋ ಇರ್ತವೆ. ವಿಡಿಯೋ ಲಾಂಗ್ ಆಗುತ್ತೆ ಅಂತ ಸ್ವಲ್ಪನೇ ತೋರಿಸಿರ್ತೀನಿ. ಇನ್ನು ತುಂಬಾ ಫೋಟೋ ಇರ್ತವೆ. ಎಲ್ಲವಕ್ಕೂ ಇದೇ ರೀತಿ ಎಫೆಕ್ಟ್ನ ಪೇಸ್ಟ್ ಮಾಡಿದ ನಂತರ ಎಕ್ಸ್ಪೋರ್ಟ್ ಬಟನ್ ಕಾಣಿಸ್ತಿದೆಯಲ್ಲ, ಎಕ್ಸ್ಪೋರ್ಟ್ ಬಟನ್ ಕ್ಲಿಕ್ ಮಾಡಿ. ಸೆಟ್ಟಿಂಗ್ ಬಾಜು ಒಂದು ಎಕ್ಸ್ಪೋರ್ಟ್ ಬಟನ್ ಕಾಣಿಸ್ತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಂಡು 1080p ಇದನ್ನ 720p ಇಟ್ಕೊಂಡು ಎಕ್ಸ್ಪೋರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಾನು ಪ್ರಿವ್ಯೂವಲ್ಲಿ ತೋರಿಸಿದ ರೀತಿ ನಿಮಗೆ ವಿಡಿಯೋ ರೆಡಿ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಮ್ಮ ಚಾನಲ್ನ. ಬಾಯ್ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.